ಹೇ ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ನಿಮ್ಮ ಮಂಜಿ ಕ್ರಿಯೇಟ್ಸ್. ಎಷ್ಟೋ ದಿನ ಆದಮೇಲೆ ವ್ಲಾಗ್ ಮಾಡ್ತಿದ್ದೀನಿ. ಇವತ್ತು ಕಾಂತಾರ ಡೇ 1 ಫಸ್ಟ್ ಶೋ ಹೋಗ್ತಿದ್ದೀವಿ. ಮತ್ತು ಮೂವಿ ರಿವ್ಯೂ ಕೂಡ ಕೊಡ್ತೀನಿ ಈ ವ್ಲಾಗಲ್ಲಿ. ಮತ್ತು ಕೂರ್ಗೆ ಹೋಗಬೇಕು, ಅದ್ರದ್ದು ಕೂಡ ಇದೇ ವ್ಲಾಗಲ್ಲಿ ಇರುತ್ತೆಲ್ಲ. ಬನ್ನಿ ಈಗ ಹೋಗುವ, ಥಿಯೇಟ್ರ್ ಹತ್ರ ಹೋಗಬೇಕು. ಗಾಯ್ಸ್, ಆಚೆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಕಾಸ್ ತುಂಬ ರಶ್ ಇತ್ತು. ಟಿಕೆಟ್ ಎಲ್ಲ ತೊಗೊಂಡು ಒಳಗೆ ಬಂದ್ವಿ ಡೈರೆಕ್ಟು. ಈಗ ಮೂವಿಗೆ ಬಂದಿದ್ದೀವಿ. ನೋಡುವ, ಮೂವಿ ಚೆನ್ನಾಗಿದೆ ಅಂತ ನೋಡುವ. ನಾವು 1000 crore ಏನಾದ್ರು ಲೋಡಿಂಗ್ ಏನು ಕಾಂತಾರ ಅಂತ ಕಾಮಿಡಿ ಆಗಿದೆ. ಸ್ಟಾರ್ಟಿಂಗು ಚೆನ್ನಾಗಿದೆ, ನೋಡೋಣ ಬನ್ನಿ. ಗಾಯ್ಸ್, ಈಗ ಇಂಟರ್ವಲ್ ಬಿಟ್ಟಿದ್ದಾರೆ. ಫಸ್ಟ್ ಹಾಫ್ ಮಾತ್ರ ಸೈಕಾಗಿತ್ತು. ದೆನ್ ಒಂದು ಸಸ್ಪೆನ್ಸ್, ಒಂದು ಥ್ರಿಲ್ಲರ್ ಕೂಡ ಚೆನ್ನಾಗಿದೆ. ನೋಡುವ ಸೆಕೆಂಡ್ ಹಾಫ್ ಹೆಂಗಿರುತ್ತೆ ಅಂತ. ಫಸ್ಟ್ ಹಾಫ್ ರಿಯಲಿ ಸಖತ್ತಾಗಿತ್ತು ಗೈಸ್. ಫಸ್ಟ್ ಹಾಫ್ ಮಾತ್ರ. ಈಗ ಸೆಕೆಂಡ್ ಹಾಫ್ ಸ್ಟಾರ್ಟ್ ಆಗಿದೆ, ಬನ್ನಿ ಹೋಗೋಣ. ಮತ್ತೆ ಮೂವಿ ಬಿಟ್ಮೇಲೆ ಮತ್ತೆ ರಿವ್ಯೂ ಕೊಡ್ತೀನಿ. ಮೂವಿ ಮುಗೀತು, ಫುಲ್ ಹೌಸ್ಫುಲ್ ಆಗಿದೆ. ಫಸ್ಟ್ ಶೋನು ಹೌಸ್ಫುಲ್ ಆಗಿತ್ತು, ಫಸ್ಟ್ ಡೇ ಫಸ್ಟ್ ಶೋ. ಆ್ಯಂಡ್ ಇದು ಕೂಡ ಹೌಸ್ಫುಲ್ ಆಗಿದೆ. ಪಾರ್ಟ್ ಅಂದರೆ ಇಂಟ್ರೋವಲ್ಗಿಂತ ಮುಂಚೆ, ಇಂಟ್ರೋಲ್ ಆದಮೇಲೆ ನಿಜವಾಗ್ಲೂ ಸಖತ್ತಾಗಿದೆ ಮೂವಿ ಅಂತೂ. ನಿಜವಾಗ್ಲೂ ಚೆನ್ನಾಗಿದೆ. ಏನಕ್ಕೆ ದಸರಾಗೆ ರಿಲೀಸ್ ಮಾಡಿದ್ದಾರೆ ಅಂತ ನೀವೇ ಬಂದು ನೋಡಿ. ನಾನು ಹೇಳಿದ್ರೆ ರಿವ್ಯೂವಲ್ಲಿ ಚೆನ್ನಾಗಿರಲ್ಲ, ಅದ್ರದ್ದೊಂದು ಕ್ಯೂರಿಯಾಸಿಟಿ ಹೋಗ್ಬಿಡುತ್ತೆ. ಎಲ್ಲರೂ ಬಂದು ಮೂವಿನ ನೋಡಿ. ನಿಜವಾಗ್ಲೂ ರಿಷಬ್ ಶೆಟ್ಟಿ ಆ್ಯಕ್ಟಿಂಗ್ ಮಾತ್ರ ಸಖತ್ತಾಗಿತ್ತು ಗೈಸ್. ರಿಯಲಿ ರಿಷಬ್ ಶೆಟ್ಟಿ ಆ್ಯಕ್ಟಿಂಗ್ ಮಾತ್ರ ಬೆಂಕಿ. ಈಗ ಬೇಗ ಎಲ್ಲರೂ ಬಂದು ಕನ್ನಡ ಫಿಲಮ್ನ ಇದೇ ರೀತಿ ಸಪೋರ್ಟ್ ಮಾಡಿ. ಕಾಂತಾರ ಅನ್ನೋದು ಪ್ರೈಡ್ ಆಫ್ ಕರ್ನಾಟಕ ಅಂತ ಹೇಳೋಕ್ಕೂ ಇಷ್ಟಪಡ್ತೀನಿ. ರಿಷಬ್ ಶೆಟ್ಟಿ ಆ್ಯಕ್ಟಿಂಗ್ ಮಾತ್ರ ರಿಯಲಿ ಆಸಮ್ ಗೈಸ್. ಮೂವಿನೂ ಚೆನ್ನಾಗಿದೆ. ಒಂದು ಗೂಸ್ ಬಂಪ್ಸ್ ತರುವಂಥ ಮೂವಿ, ಒಂದು ಟ್ವಿಸ್ಟ್ ಇದೆ ಸ್ವಲ್ಪ ಮಧ್ಯದಲ್ಲಿ. ಆದರೆ ಕಾಂತಾರ ಚಾಪ್ಟರ್ 1ಗೂ ಇನ್ನೂ ಕನೆಕ್ಷನ್ ಕೊಟ್ಟಿಲ್ಲ. ಅದು ಹೆಂಗೆ ಮುಂದೆ ಆಗುತ್ತೆ ಅಂತ ಗೊತ್ತಿಲ್ಲ. ಕೇಳೋಣ ಇವನಿಗೆ ಹೆಂಗೆ ಅನ್ನಿಸ್ತು ಮೂವಿ ಅಂತ. ಹೆಂಗೆ ಅನ್ನಿಸ್ತು? ನಾವು ಗೈಸ್, ದಸರಕ್ಕೆ ಯಾಕೆ ರಿಲೀಸ್ ಆಯಿತು ಅಂದರೆ ಈ ಮೂವಿ ನೀವು ಬಂದು ನೋಡಿ ಯಾಕೆ ದಸರಕ್ಕೆ ರಿಲೀಸ್ ಆಯಿತು ಈ ಮೂವಿ ಅಂತ ನಿಮಗೆ ಗೊತ್ತಾಗುತ್ತೆ. ಗೈಸ್ ಬನ್ನಿ. 1000 crore ಲೋಡಿಂಗ್ ಅಂತ ನಾನು ಹೇಳ್ತೀನಿ. ದ ಲೆಜೆಂಡ್, ದ ಕಾಂತಾರ, ರಿಷಬ್ ಶೆಟ್ಟಿ ಆ್ಯಕ್ಟಿಂಗ್ ರಿಯಲಿ ಆಸಮ್. ಒಂದು ಗೂಸ್ ಬಂಪ್ ಒಳ್ಳೆ ಮೂವಿ ಮಾತ್ರ. ಎಲ್ಲರೂ ಬಂದು ನೋಡಿ. ನಾನು ನಿಮಗೆ ಮತ್ತೆ ನೆಕ್ಸ್ಟ್ ಕೂರ್ ವ್ಲಾಗಲ್ಲಿ ಸಿಗ್ತೀನಿ. ನಾನು ನಿಮ್ಮ ಪ್ರೀತಿಯ ಮಂಜಿ ಕ್ರಿಯೇಟ್ ಸೈನಿಂಗ್ ಆಫ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋ ತನಕ ಸ್ಟೇ ಟ್ಯೂನ್. ಲವ್ ಯು ಆಲ್, ಬಾಯ್ ಬಾಯ್. ಹ್ಯಾಪಿ ದಸರಾ ಎಲ್ರಿಗೂ. ಹ್ಯಾಪಿ ದಸರಾ, ಜೈ ಕರ್ನಾಟಕ. ಮತ್ತೆ ಸಿಗ್ತೇನೆ ನೆಕ್ಸ್ಟ್ ವ್ಲಾಗಲ್ಲಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.